ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಒಂದೇ ಮಾತರಂ. ಭಾರತದ ಅಭಿಮಾನಿ ಬಾಂಧವರೇ, ಮೊಟ್ಟ ಮೊದಲಿಗೆ ವಿಶ್ವದ ದಾರ್ಶನಿಕರನ್ನು, ಭಾರತದ ಮಹಾತ್ಮರನ್ನು ಮತ್ತು ಬುದ್ಧಿಜೀವಿಗಳನ್ನು ನಮಸ್ಕಾರ. ಇವತ್ತಿನ ದಿವಸ ತಮ್ಮ ಮುಂದೆ ಒಂದು ವಿಷಯ ಮಂಡಿಸಲಿಕ್ಕೆ ಬಂದಿದ್ದೇನೆ. ನಿಜವಾಗಿ ನೋಡಿದ್ರೆ ಈ ವಿಷಯ ಮಂಡಿಸಲಿಕ್ಕೆ ಅಷ್ಟೊಂದು ಸಂತೋಷ ಇಲ್ಲ. ಯಾಕಂತಂದರೆ ಇದು ಕೆಲಸಕ್ಕೆ ಬಾರದ ವಿವಾದದ ಒಂದು ಗುಂಪು. ಇದರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ, ಆದರೆ ಕೆಲವರಿಗೆ ತುಂಬ ಆಸಕ್ತಿ ಇದೆ. ಅದರಲ್ಲಿ ಅವರವರ ಸ್ವಾರ್ಥ ಅಡಗಿದೆ. ಬಸವಣ್ಣವರನ್ನು ಒಂದು ಮುಂದು ಮಾಡಿ ಕೆಲವು ಜನರು ತಮ್ಮ ಆಟವನ್ನು ಆಡ್ತಾ ಇದ್ದಾರೆ. ನಾನು ಈ ಮಾತು ಸ್ಪಷ್ಟವಾಗಿ ಯಾಕೆ ಹೇಳ್ತಾ ಇದ್ದೀನಂದರೆ, ಬಸವಣ್ಣವರು ಇಡೀ ವಿಶ್ವವನ್ನು, ಮಾನವ ಕುಲವನ್ನು ಒಂದು ಕಡೆ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರು ಹೇಳಿದ ಒಂದು ಮಾತು ತುಂಬ ಆಶ್ಚರ್ಯ ಆಗ್ತದೆ. ಒಂದು ಕೈಯಲ್ಲಿ ಮಾಂಸ, ಮತ್ತೊಂದು ಕೈಯಲ್ಲಿ ಸೆರೆ, ಅಂಗದ ಮೇಲೆ ಲಿಂಗವಿದ್ದರೆ ಅವನಿಗೆ ಶರಣೆಂಬೆ ಅಂತ ಹೇಳಿದ್ರು. ಅಂದರೆ ಅವರು ಸೆರೆ ಕುಡುಕಿದ್ದಾನ, ಮಾಂಸ ತಿಂಬದು ಬಿಟ್ಟಿಲ್ಲ, ಅವನಿಗೆ ದೂರ ನೂಕಬೇಕಂದಿಲ್ಲ. ಅವನಿಗೆ ಪರಿವರ್ತನೆ ಮಾಡಬೇಕಾದ್ರೆ ಮೊಟ್ಟ ಮೊದಲು ಅವನಿಗೆ ದೂರ ಇಕ್ಕೋದಕ್ಕಿಂತಲೂ ಸಮೀಪ ತಗೊಳ್ಬೇಕು ಎಂಬ ವಿಚಾರ ಮಾಡ್ತಾರೆ. ಅವರು ಯಾವುದೇ ಜಾತಿ, ಪಂಥ, ಮತ, ದೊಡ್ಡವರು ಸಣ್ಣವರು ನೋಡಿಲ್ಲ. ಅವರೆಲ್ಲರಿಗೆ ತನ್ನವರು ಅಂತ ಮಾಡಿದ್ರು. ಇತ್ತೀಚೆಗೆ ವಿಚಿತ್ರವಾದಂಥ ಕೆಲವು ವಾತಾವರಣಗಳು ಪ್ರಾರಂಭ ಆಗ್ತಾ ಇದೆ. ಕೆಲವರು ಬಸವ ತತ್ವನಿಷ್ಠರು ಅಂತ ಹೇಳ್ತಾರೆ, ಕೆಲವರು ಬಸವ ತತ್ವ ಪ್ರಚಾರಕರಂತ ಹೇಳ್ತಾರೆ, ಕೆಲವರು ಬಸವಣ್ಣ ನಮಗೆ ಬಿಟ್ಟು ಬೇರೆ ಯಾರ್ದು ಅಲ್ಲ ಅನ್ನಂಬ ಪರಿಸ್ಥಿತಿ ಬಂದುಬಿಟ್ಟಿದ್ದಾರೆ. ಕೆಲವರು ಬಸವಣ್ಣಗೆ ನಮ್ಗೆ ಸಂಬಂಧ ಇಲ್ಲ ಅಂಬೋರು ಕೆಲವರು ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಬಸವಣ್ಣವರ ತತ್ವದಕ್ಕಿಂತಲೂ ಇವರ ಸ್ವಾರ್ಥ ಹೆಚ್ಚಾಗಿ ಅಡಗಿದೆ. ಇವಾಗ ಈ ವಿಷಯ ನಾನು ಯಾಕೆ ಕೈಗೆ ಎತ್ಕೊಳ್ತಾ ಇದ್ದೀನಿ ಅಂದರೆ, ಇದು ಅನೇಕ ದಿವಸದಿಂದಿದೆ, ಒಂದೇ ದಿವಸದಲ್ಲ. ಆದರೆ ಇಲ್ಲಿ ನಾವು ಸ್ವತಂತ್ರ ಭಾರತದಲ್ಲಿ ಬಾಳ್ತಾ ಇದ್ದೇವಾ ಅಥವಾ ಇಲ್ವಾ ಎಂಬ ಸಂಶಯಕ್ಕೆ ಅಡಿಯಾಗ್ತಾ ಇದೆ. ಹಿಂದೆ ಒಂದು ಕಾಲ ಇತ್ತು, ಪಂಚಾಚಾರ್ಯರಿಗೆ ಬಸವ ಕಲ್ಯಾಣದಲ್ಲಿ ಪ್ರವೇಶ ಕೊಡೋದಿಲ್ಲ ಅಂಥೇಳಿ. ಅದು ಮುಗೀತು. ಆಮೇಲೆ ಇಂಥವ್ರಿಗೆ ಬರ್ಕೊಡೋದಿಲ್ಲ, ಅಂಥವ್ರಿಗೆ ಬರ್ಕೊಡೋದಿಲ್ಲ ಅಂತ ಹೇಳಿದ್ರು. ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಎಲ್ಲಿಗೆ ಅಡ್ಡಿ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ತಪ್ಪು ಮಾಡಿದ್ರೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲಿ. ಯಾರೇ ತಪ್ಪು ಮಾಡಿದ್ರೆ ಅವರಿಗೆ ಕಾನೂನಿನ ಪ್ರಕಾರ ಕೋರ್ಟ್ನಲ್ಲಿ ನಿಲ್ಲಿಸಿ. ಆದರೆ ಜನರಲ್ಲಿ ಗೊಂದಲ ಎಬ್ಬಿಸಿ, ಬಸವತತ್ವ ಅನುಯಾಯಿಗಳಲ್ಲಿ ಗೊಂದಲ ಎಬ್ಬಿಸಿ ತುಂಬ ತೊಂದರೆ ಆಗ್ತಾ ಇದೆ. ನಾನು ನಿಮಗೊಂದು ಈ ಪರಿಸ್ಥಿತಿಯಲ್ಲಿ ಒಂದು ಮಹತ್ವದ ಮಾತು ಹೇಳ್ಬೇಕಂತೀನಿ. ನಿಜಲಿಂಗಪ್ಪ ಅವರು ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ಭೇಟಿಯಾಗಿದ್ದರು. ಅವರು ತಾನು ಧರ್ಮ ಪರಿವರ್ತನೆ ಮಾಡ್ತಾ ಇದ್ದೀನಿ, ಅದಕ್ಕೆ ಲಿಂಗಾಯತರಲ್ಲಿ ನಾನು ಸೇರಿದರೆ ಹೇಗಾಗುತ್ತೆ ಅಂತ ಕೇಳಿದರು. ನಿಜಲಿಂಗಪ್ಪ ಅವರಿಗೂ ಸಂತೋಷ ಆಯಿತು. ಅವರಿಬ್ಬರು ಚರ್ಚೆ ಮಾಡಿದಾಗ ನೀವು ಬರ್ತಾ ಅಂದರೆ ತುಂಬ ಸಂತೋಷದ ಅಂತ ಹೇಳಿದ್ರು. ಅದಕ್ಕೆ ಬಾಬಾ ಸಾಹೇಬರು ಅಷ್ಟಕ್ಕೆ ಬಿಟ್ಟಿಲ್ಲ, ನಾನು ಬರ್ತೀನಿ, ಆದರೆ ನೀವು ಲಿಂಗಾಯತರಲ್ಲಿ ಯಾವ ಶ್ರೇಣಿದಾಗ ನನ್ನ ಸಮಾಜಕ್ಕೆ ಇಟ್ಕೊಳ್ತೀರಿ ಅಂತ ಕೇಳಿದ್ರು. ಲಿಂಗಾಯತರಲ್ಲಿ ಅನೇಕ ಶ್ರೇಣಿಗಳಿವೆ. ಶೀಲವಂತರಿದ್ದಾರೆ, ದೀಕ್ಷವಂತರಿದ್ದಾರೆ, ನೊಣವರಿದ್ದಾರೆ, ಪಂಚಮಶಾಲಿಗಳಿದ್ದಾರೆ. ಅಥವಾ ನಮಗೆ ದಲಿತ ಲಿಂಗಾಯತ ಅಂತ ಮತ್ತೊಂದು ಗುಂಪು ಮಾಡಿ ಇಡ್ತೀರಿ, ಅದನ್ನು ನನಗೆ ಕ್ಲಾರಿಫಿಕೇಷನ್ ಮಾಡಿರಿ ಅಂದಾಗ ನಿಜಲಿಂಗಪ್ಪ ಅವ್ರಿಗೂ ಉತ್ತರ ಕೊಡೋದಾಗಿಲ್ಲ.
ಆ ಹೊತ್ತಿಗೆ ಅವರು ಇವ್ರು ಯಾರೂ ಏನೂ ಇಲ್ಲ, ಈಗ ನಾನು ಬೌದ್ಧ ಧರ್ಮ ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಅವರು ಆ ನಿರ್ಣಯ ತಗೊಂಡ್ರು. ಇಲ್ಲದ್ರೆ ಅಂಬೇಡ್ಕರ್ ಅವರಿಗೆ ಇದ್ರ ಬಗ್ಗೆ ಕಲ್ಪನೆ ಇದ್ದಿಲ್ಲ ಅಂತಲ್ಲ, ಆದರೆ ಆಗಿರ್ತಕ್ಕಂಥ ಮಠಗಳಿಗೆ ನೋಡಿದ್ರೆ ಇವರು ನನ್ನ ಮಕ್ಕಳಿಗೆ ಹೊರಗಿಟ್ಟ ಜನ ಇದ್ದಾರೆ, ಇವತ್ತಿಗೆ ಮಠದಾಗ ಪ್ರವೇಶ ಇಲ್ಲ ಎಂಬ ದುಃಖ ಅವರಿಗಿತ್ತು. ಇದನ್ನು ನಾವು ಪ್ರಾರಂಭದಿಂದಲೂ ನೋಡಿದಾಗ ನಮ್ಮ ಬಸವ ತತ್ವ ನಿಜವಾಗಿ ನೋಡಿದ್ರೆ ಮಠಗಳಿಂದ ಹಾಳಾದಷ್ಟು ಬೇರೆ ಯಾರಿಂದ ಆಗಿಲ್ಲ. ಇದು ಮಠಾಧೀಶರು ತಪ್ಪನ್ನು ತಿಳ್ಕೋದು ಕೆಟ್ಟದ್ದು ಅಂತ ಅವ್ರಿಗೆ ಅನ್ಸಲ್ಬೇಕು. ಯಾಕಂದರೆ ಮಠಗಳಲ್ಲಿ ಪ್ರತಿ ವರ್ಷ ಬಸವ ಪುರಾಣ ಹಚ್ಚಿ ಹೋಳಿಗೆ ಮಾಡಿ ತಿಂಗಳಾಂಚಾರಿ ಊಟ ಹಾಕಿ ಮನೆಗೆ ಕಳೆದ್ರೆ ವಿನ ಬಸವ ತತ್ವದ ಪ್ರಚಾರ ಆಗಿಲ್ಲ, ಬಸವ ಅನುಯಾಯಿಗಳಂತ ಯಾರಿಗೆ ಅವರು ಅರ್ಥ ಮಾಡಿಕೊಟ್ಟಿಲ್ಲ. ಇದು ಸ್ಪಷ್ಟವಾದದ, ಏನು ಮುಚ್ಚಿಟ್ಟಿದ ಮತ ಅಲ್ಲ. ಇವತ್ತಿನ ದಿವಸ ನಾನು ಸ್ಪಷ್ಟವಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಈ ಗುಂಪಿನ ಗುಲಾಮನಲ್ಲ, ಆ ಗುಂಪಿನ ಗುಲಾಮನಲ್ಲ. ನಾನು ಅವ್ರ ಕಡೆಯೂ ಇಲ್ಲ, ಇವ್ರ ಕಡೆಯೂ ಇಲ್ಲ. ಕನೇರಿ ಮಠದ ಶಿಷ್ಯನೂ ಇಲ್ಲ, ನಾನು ಹಿರೇಮಠದ ಶಿಷ್ಯನೂ ಅಲ್ಲ. ನಾನು ಯಾರು ಗುರುನೂ ಆಗ್ಲಿಕ್ಕೆ ಹೋಗಿಲ್ಲ, ಯಾರು ಶಿಷ್ಯನೂ ಆಗ ಇಚ್ಛಪಡೋದಿಲ್ಲ. ನನ್ನ ಸ್ವತಂತ್ರರಾಗಿದ್ದೀನಿ. ಅದಕ್ಕೆ ನಾನು ಹೇಳ್ತೀನಿ, ಇವತ್ತಿನ ದಿವಸ ಮಠಾಧೀಶರು ಒಳ್ಳೆಯ ರೀತಿಯಿಂದ ಬಸವ ತತ್ವವನ್ನು ನೋಡಿದರೆ ಈ ರೀತಿ ಪರಿಸ್ಥಿತಿ ಬರ್ತಿದ್ದಿಲ್ಲ. ನಾನು ಸುಮಾರು 40 ವರ್ಷದಿಂದ ಒಂದು ಮಾತು ಹೇಳ್ತೀನಿ. ನಮ್ಮ ಭಾಲ್ಕಿ ಅಪ್ಪವ್ರಿಗೂ ಗೊತ್ತದ, ಇಲ್ಕಲ್ ಅಪ್ಪವ್ರಿಗೆ ಗೊತ್ತದ, ಗದಗಿನ ಅಪ್ಪವ್ರಿಗೆ ಗೊತ್ತದ. ನಮ್ಮ ವೀರಶೈವ ಧರ್ಮ ಅಥವಾ ನೀವು ಲಿಂಗಾಯತ ಧರ್ಮ ಅನ್ರಿ, ಬಸವ ತತ್ವ ಅನ್ರಿ, ಇವತ್ತಿನವರೆಗೆ ನಿಮಗೊಂದು ಧ್ವಜ ಇಲ್ಲ. ಎಲ್ಲ ಮಠಾಧೀಶರು ಕೂಡಿ ಹೋರಾಟ ಮಾಡ್ತೀರಿ, ಯಾವುದಾದ್ರು ಒಂದು ಸಮಸ್ಯೆ ಬಂದಾಗ ಬೀಳಿಗೆ ಇಳಿತೇವಂತ್ರಿ. ಇವತ್ತಿಗೊಂದು ಧ್ವಜ ಇಲ್ಲ. ಯಾರು ಒಂದು ಲಿಂಗ ಇಟ್ಟು ಶಟಸ್ಥಲ ಹಾಕ್ತೀರಿ, ಯಾರು ಒಂದು ಬಸವನ ಫೋಟೋ ಇಟ್ಟು ಹಾಕ್ತೀರಿ, ಇಲ್ಲದ್ರೆ ಶಟಸ್ಥಲ ಧ್ವಜ ಅಂತ ಒಂದು ಮಾಡ್ತೀರಿ, ಇಲ್ಲ ಶ್ರೀ ಗುರು ಬಸವ ಅಂಬದು ಒಂದು ಮಾಡ್ತೀರಿ. ನಿಮ್ಮದು ಧ್ವಜ ಯಾವುದು ಅಂಬೋದಿಲ್ಲ. ಇವತ್ತೊಂದು ಪ್ರತೀಕವಾಗಿ ನಿಮಗೊಂದು ಧ್ವಜ ಇದೆ. ನಿಮ್ಮ ಮಠದ ಧ್ವಜ ಬೇರೆ ಇರ್ಬೋದು, ನಂದು ಆಕ್ಷೇಪ ಇಲ್ಲ. ಹೆಂಗೆ ರಾಷ್ಟ್ರ ಧ್ವಜ ಒಂದದ, ಪ್ರತಿಯೊಂದು ಪಕ್ಷದ್ದು ಒಂದೊಂದು ಧ್ವಜಗಳವ. ಅವ್ರ ಪಕ್ಷದ ಕಾರ್ಯಕ್ರಮ ಇದ್ದಾಗ ಪಕ್ಷ ಧ್ವಜ ಹಾಕ್ಕೋತಾರೆ, ಆದರೆ ರಾಷ್ಟ್ರ ಧ್ವಜಕ್ಕೆ ಎಲ್ಲರೂ ಹೋಗ್ತಾರೆ. ಆ ರೀತಿಯಿಂದ ಲಿಂಗವನ್ನು ತನ್ನ ಎದೆ ಮೇಲೆ ಇಟ್ಕೊಂಡು ಮೆರೀತಕ್ಕಂಥ ಜನ ಏನಿದ್ದಾರೆ ಅವ್ರಿಗೊಂದು ಯಾವುದಾದ್ರೂ ಧ್ವಜ ಇದೆಯಾ? ಇದು ಇವತ್ತಿಂದಲ್ಲ, ನಾನು ಸುಮಾರು 40 ವರ್ಷದಿಂದ ಅನೇಕ ಸಭೆಗಳಲ್ಲಿ ಮಾತಾಡಿದ್ದೀನಿ. ಈ ಬಸವ ತತ್ವ ಪ್ರಚಾರ ಯಾಕೆ ಆಗೋದಿಲ್ಲ? ಭಾಲ್ಕಿ ಅಪ್ಪ ಅವ್ರು ಒಂದು ಸಲ ಹೇಳಿದರು, ನಾ ತಯಾರಿದ್ದೀನಿ ರೀ ವಾಲಿಯವರೇ, ನೀವು ಹೇಳಿದಂಗೆ ಮಠ ಬಿಟ್ಟು ಬರ್ತೀನಿ ಎಂಬ ಮಾತು ಅವರು ಒಬ್ಬರು ಆಡಿದರು. ಆವಾಗ ಇಲ್ಕಲಪ್ಪ ಅವ್ರನ್ನೂ ಇದ್ದರು, ಗದಗಿನ ಮಹಾಸ್ವಾಮಿಗಳು ಇದ್ದರು. ನಾನು ಬಸವ ತತ್ವ ಯಾಕೆ ಆಡೋದಿಲ್ಲ ಅಂತಂದರೆ, ಬಸವ ತತ್ವ ಪ್ರಚಾರಗಳು ಇಲ್ಲ. ನೀವು ಮಠಗಳದಾಗ ಗೂಟ ಹೊಡ್ಕೊಂಡು ಕೂತೀರಿ, ನೀವು ತತ್ವ ಪ್ರಚಾರ ಮಾಡ್ತಾ ಇಲ್ಲ. ಮಠ ಬೆಳೆಸೋ ಸಲಕ ಬಸವಣ್ಣವರನ್ನು ಉಪಯೋಗ ಮಾಡ್ತಾ ಇದ್ರಿ. ನೀವು ಬಸವ ತತ್ವ ಪ್ರಚಾರ ಮಾಡಬೇಕಾದ್ರೆ ಇಸ್ಲಾಂ, ಕ್ರಿಶ್ಚಿಯನ್ ಇದ್ರ ಎಕ್ಸಾಂಪಲ್ ತಗೋರಿ. ಮಸೀದಿದಾಗ ನಮಾಜ್ ಬೀಳ್ತಾರೆ, ಮಸೀದಿ ಯಾರ ಹೆಸರಿಗಿಲ್ಲ. ಚರ್ಚ್ದಾಗ ಬಂದು DC-ಕ್ಕಿಂತಲೂ ಹೆಚ್ಚಿನ ಪಗಾರ ತಗೊಳ್ತಾರೆ, ಅವ್ರಿಗಿಂತ ಹೆಚ್ಚಿನ ವ್ಯವಸ್ಥೆ ಅವರಿಗಿದೆ. ಆದರೆ ಯಾವುದೇ ಚರ್ಚ, ಯಾವುದೇ DS ಅಂತ ಅಲ್ಲ. ಅವ್ರು ಪ್ರಚಾರ ಮಾಡಿ 3 ದಿವ್ಸಕ್ಕೆ ಹೋಗ್ತಾರೆ. ಅದೇ ರೀತಿ ನಮ್ದಿದೇನು ಬಸವ ತತ್ವ ಎಂಬೋರು ಕೆಲವರು, ಬೇರೆಯವ್ರು ಬಿಡ್ರಿ, ಬೇರೆ ಬಸವ ತತ್ವನೂ ಅಭಿಮಾನಿ ಎಂಬೋರು ಒಂದು 10, 15, 20, 50 ಏನು 1000 ಮಠ ಎಷ್ಟಿದ್ರಿ ಅವರು ತಮ್ಮ ಮಠಗಳು ಬಿಟ್ಟು ಹೊರಗೆ ಬಂದು ಪ್ರಚಾರ ಮಾಡೋದು ಕಲೀರಿ. ಕೆಲವು ದಿವಸ ಭಾಲ್ಕಿ ಹಬ್ಬ ಅವರು ಬಾತಂಬ್ರಕ್ಕೆ ಹೋಗಲಿ, ಬಾತಂಬ್ರವರು ಮತ್ತೊಂದು ಚಿಂಚೋಳಿಗೆ ಹೋಗಲಿ, ಮತ್ತೊಂದು ಮಾಡಿದವ್ರು ಮತ್ತೊಂದಕ್ಕೆ ಹೋಗಲಿ, ಅವ್ರು ಇಲ್ಲಿ ಬರಲಿ, ಅವ್ರ ಆಸ್ತಿ ಅವರಿಗೆ ಇರ್ತದೆ. ಯಾಕಂದ್ರೆ ಆಸ್ತಿರ ಅವ್ರದ್ದಲ್ಲ, ಮಠದ ಆಸ್ತಿ ಅಂದ್ರೆ ಸಮಾಜದ ಆಸ್ತಿ. ಅವ್ರೇನು ಅದ್ರ ಮಾಲಕರು ಇಲ್ಲ, ಯಾರು ಬಂದವ್ರು ಮಾಲಕರು. ಹೆಂಗೆ ಡೆಪ್ಟಿ ಕಮಿಷನರ್ ಬರ್ತಾರೆ, ತನ್ನ ಕೆಲಸ ಮಾಡ್ತಾರೆ, ಟ್ರಾನ್ಸ್ಫರ್ ಆದರೂ ಹೋಗ್ತಾರೆ. ಅದೇ ರೀತಿ ಮಠಾಧೀಶರು ಒಂದಿಲ್ಲ ಒಂದು ಬೇರೆಯವ್ರು ನೀವು ಟ್ರಾನ್ಸ್ಫರ್ ಮಾಡೋದು ಬೇಡ, ನೀವೇ ಒಂದು ನಿಯಮ ಮಾಡಿಕೊಡ್ರಿ. ಒಂದು 5 ವರ್ಷ ನಾನು ಇಲ್ಲಿ ಅಲ್ಲಿ ಎಲ್ಲ ಮಠಗಳಿಗೆ ತಿರುಗ್ರಿ, ತತ್ವ ಪ್ರಚಾರ ಹೆಂಗಾಗಲ್ಲ ನೋಡೋಣ. ನೀವು ಬಸವ ತತ್ವವನ್ನು ಲೇಬಲ್ ಮಾಡಿಕೊಂಡು ಅದ್ರ ಮೇಲೆ ಹಣ ಗಳಿಸ್ತಾ ಇದ್ರಿ. ಬಸವ ತತ್ವ ಇಂದಿಂದು ನಾಳೆಗಂದರೆ ನಿಮ್ಮ ಹಣೆ.
ನಿಮ್ಮ ಪ್ರಮತ್ತ ರಾಣೆ ಅಂತ ಹೇಳಿದ್ರು. ಯಾವ ಮಠ ಅದ ರೀ ಆ ರೀತಿ ಇದ್ದಿದ್ದು? ಎಲ್ಲರ ಐಷಾರಾಮದ. ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಒಂದು ರಾತ್ರಿ ಪ್ರಚಾರ ಮಾಡ್ಲಕ್ಕೆ ಹೊಂಡ್ರಿ. ಬಸವ ತತ್ವ ಪ್ರಚಾರ ಆಗ್ತದೆ. ನೀವು ಎಲ್ಲ ರೀತಿಯಲ್ಲಿ ಇದು ಮಾಡ್ಕೊಂಡು ಮತ್ತೆ ಯಾರಾದರೂ ತಪ್ಪು ತಿಳ್ಕೊತೀರಿ. ನೀವು ಕಾಲೇಜ್ ಅದು ನಡೆಸೋರು ನಮಗೆ ಟೀಕೆ ಮಾಡಿದ, ನಿಮಗಿಲ್ಲ. ಬಸವ ತತ್ವದ ಹೆಸರು ಮೇಲೆ ಮಾಡೋರಿಗಾಗತ್ತೆ, ನೀವು ಮಾಡ್ಲತ್ತರ ನಿಮಗೂ ಆಗ್ತದೆ. ಒಂದು ಹೇಳಕ್ಕೆ ನೀವು ಬರೀ ಕಾಲೇಜು ಮಾಡಿ ನೀವು ಡೊನೇಷನ್ ಹೇಳಿ ತೊಗೊಂಡ್ರು ನಾ ಕೇಳಲ್ಲ, ನಿಮ್ಮದು ಒಂದು ವ್ಯವಹಾರ ಅದ. ಆದರೆ ಬಸವ ತತ್ವದ ಮಠ, ಲಿಂಗಾಯತರ ಮಠ, ಕನ್ನಡದ ಮಠ, ಲಿಂಗಾಯತ ಸಲುವಾಗಿ ಬುಡುಪಿಟ್ಟ ಮಠ, ಇದು ಹೇಳ್ಕೊಂಬಂದು ಬಿಟ್ಬಿಟ್ರಿ. ನಂದಿದು ಕಾಲೇಜ್ ಅದ, ನಾ ನಡೆಸ್ತಾ ಇದ್ದೀನಿ ಅಂತೇಳಿ ಮತ್ತು 1000 ಮಠಗಳದವರು ತಮ್ಮ ಕಾಲೇಜ್ ನಡೆಸ್ರಿ, ನಮಗೇನು ಅಭ್ಯಂತರ ಇಲ್ಲ. ತತ್ವ ಅಂತ ಹೇಳೋದು ದೀಪ ಹಿಡ್ಕೊಂಡು ಹಗಲು ರಾತ್ರಿ ಓಡಾಡಿದ್ರೆ ಒಂದು ಮಠ ಸಿಗೋದು ಕಷ್ಟ. ಬಸವ ತತ್ವದ ಮೇಲೆ ನಡೀತಕ್ಕಂಥದ್ದು ಮಠ ಯಾವುದಾದ್ರೂ ಒಂದು ಮಠ, ಇದು ತತ್ವನಿಷ್ಠ ಮಠ ಅಲ್ಲ ಅಂತೇಳಿ ಒಂದು ಸಿಗಟ್ಟಿಲ್ಲ. ಅದ್ರಾಗ ಯಾರಿಗಾದ್ರೂ ಕೆಟ್ಟದಿದ್ರೆ ಅವ್ರು ಕ್ಷಮಿಸಬೇಕು, ನಾನೇನು ನಿಮ್ಮದು ವೈರಿ ಅಲ್ಲ. ಆದರೆ ನಿಮ್ಮದಿದು ತತ್ವ ಅಲ್ಲ. ಮತ್ತೊಂದು ಎರಡನೇದು, ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೆ ಕೆಲಸ ಮಾಡಲಿಕ್ಕೆ ಅಧಿಕಾರ ಇದೆ, ಎಲ್ಲಿ ಬೇಕಲ್ಲಿ ಹೋಗ್ಲಿಕ್ಕೆ ಅಧಿಕಾರ ಇದೆ. ಇದೇನು ಕಾಶ್ಮೀರಿ ಇತ್ತು ಮೊದಲು, ಅಲ್ಲಿ ನಮಗೆ ಅಧಿಕಾರ ಇದ್ದಿಲ್ಲ. ಆ ರೀತಿ ಅಲ್ಲ ಇದು. ಯಾರಾದರೂ ಈ ಭಾಗದಲ್ಲಿ ಬಂದು ಏನಾದರೂ ತಪ್ಪು ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಕಾನೂನಿಗೆ ವಿರುದ್ಧ ಮಾತಾಡ್ತಾರೆ, ಅವ್ರ ಮೇಲೆ ಒಂದು ಕಟ್ಲೆ ಹಾಕ್ರಿ. ನನಗೆಲ್ಲಕ್ಕೂ ಆಶ್ಚರ್ಯ ಇದು ಆಯಿತು. ಬಸವ ಕಲ್ಯಾಣ ತಾಲೂಕಾ ಮ್ಯಾಜಿಸ್ಟ್ರೇಟ್ ಇಲ್ಲಿ ಗದ್ದಲ ಆಗ್ತದೆ, ಅದಕ್ಕೆ ನಾನು ಪರ್ಮಿಷನ್ ಕೊಡೋದಿಲ್ಲ. ಪೊಲೀಸು ಮತ್ತು ನೀವು ಅಡ್ಮಿನಿಸ್ಟ್ರೇಷನ್ ಇಟ್ಟಿದ್ದೆ ಅದಕ್ಕೆ ರೀ, ಏನು ಕೂತು ಊಟ ಮಾಡಲಿಕ್ಕೆ ಗದ್ದಲ ಆಗ್ತದಂದ್ರೆ ವ್ಯವಸ್ಥೆ ಮಾಡಿರಿ. ಪೊಲೀಸ್ ತರ್ರಿ, ಮಿಲ್ಟ್ರಿ ತರ್ರಿ, ತಪ್ಪು ಮಾಡಿದವ್ರಿಗೆ ಒಳಗೆ ಹಾಕಿರಿ. ಅವ್ರು ಬರೋಕ್ಕಿಂತ ಮೊದಲೇ ಇಲ್ಲಿ ಗದ್ದಲ ಆಗ್ತದೆ ಅಂದರೆ ಶಾಂತಿ ಅಂದ್ರೆ ನೀವು ಅದಕ್ಕೆ ಬೇಕು, ಪೊಲೀಸ್ ಅದಕ್ಕೆ ಬೇಕು, ತಾಲೂಕಾ ಮ್ಯಾಜಿಸ್ಟ್ರೇಟ್ ಬೇಕು. ತಾನೇ ಶಾಂತಿ ರೀತಿಯಿಂದ ನಡೀತದೆ. ಶಾಂತಿ ರೀತಿಯಿಂದ ನಡೆದ್ರೆ ನಿಮ್ಮ ಪೊಲೀಸು ಬೇಕಾಗಿಲ್ಲ, ತಾಲೂಕಾ ಮ್ಯಾಜಿಸ್ಟ್ರೇಟು ಬೇಕಾಗಿಲ್ಲ. ಅಲ್ಲಿ ಗದ್ದಲ ಆಗೋ ಸಂಭವ ಇದೆ, ನಾವು ಅವ್ರಿಗೆ ಪರ್ಮಿಷನ್ ಕೊಡೋದಿಲ್ಲ ಅಂದರೆ ಏನು ಅರ್ಥ? ಮೊದಲೇ ಊಹೆ ಮಾಡ್ತಾರೆ ನೀವು ಗದ್ದಲ ಆಗ್ತದಂತ, ಒಳ್ಳೆ ಆಗ್ತದಂತ ಅನ್ನಿಸ್ತು, ನಿಮ್ಮಲ್ಲಿ ರಿಪೋರ್ಟಿಂಗ್ ಬರ್ತಾವೆ, ಆ ರೀತಿ ಅನ್ನಿಸ್ತಂದ್ರೆ ವ್ಯವಸ್ಥೆ ಮಾಡಿರಿ. ಯಾರು ಗದ್ದಲ ಮಾಡ್ತಾರೆ ಅದಕ್ಕೆ ನಿಮ್ಮ ಪೊಲೀಸ್ ಇರ್ತದೆ, ಹಿಡಿದು ಒಳಗೆ ಹಾಕಿರಿ. ಆ ಸ್ವಾಮಿ ಇರಲಿ, ಭಕ್ತರಿರಲಿ, ಬೇಕಾದ ಲೀಡರ್ ಇರಲಿ, ಯಾರೇನೋ ಬೇಡ ಅಂತ ಹೇಳೋದಿಲ್ಲ. ಆದರೆ ಇಲ್ಲಿ ಅದು ಪ್ರೋಗ್ರಾಮೇ ಆಗ್ಬಿಡೋದಿಲ್ಲ ಅಂತ ಹೇಳೋರು ತಪ್ಪು. ನಾವಿಲ್ಲಿ ಮಾಡೇ ತೀರ್ತೀವಿ ಅಂತೇಳಿ ಜಾಟ ಹಿಡಿಯೋದು ಅವ್ರದ್ದು ತಪ್ಪು. ಆದರೆ ಅವ್ರು ಕಾರ್ಯಕ್ರಮ ಮಾಡ್ತಾರಂದ್ರೆ ಬಸವಣ್ಣವ್ರ ಫೋಟೋ ಹಾಕಿ ಮಾಡಬಾರ್ದು. ಯಾರು ಗುತ್ತಿಗೆ ಅದು ಬಸವಣ್ಣವ್ರ ಫೋಟೋ ಯಾಕೆ ಹಾಕಬಾರ್ದು? ಯಾರು ಅದಕ್ಕೆ ಇದು ಗುತ್ತಿ ತೊಗೊಂಡಿರಿ ನಮ್ಮದೇ ಬಸವಣ್ಣರ ಅಂತೇಳಿ ಅವ್ರು ಎಲ್ಲರ ಮನೆಗೆ ಇರ್ತಾರೆ, ಎಲ್ಲರ ಮೇಲೆ ಹೋಗ್ತಾರೆ. ಅವ್ರಿಗೆ ಬೇಡ ಅಂದ್ರೆ ಅವ್ರ ತತ್ವ ಅವ್ರು ಬಿಟ್ಟು ಬಿಡ್ತಾರೆ. ನೀವು ಯಾರು ಬಸವ ತತ್ವ ಅವರು ನಾವು ಬಸವಣ್ಣನ ಫೋಟೋ ಹಾಕಿ ಪ್ರೋಗ್ರಾಮ್ ಮಾಡಿಬಿಡೋದೆಲ್ಲ ಅಂತ ಹೇಳೋದು ಇದು ತಪ್ಪಾಗ್ತದೆ. ನೀವು ಕೆಟ್ಟದ್ದು ಅನಿಸ್ಬೋದು, ನೀವು ಬಸವಣ್ಣನ ಅಭಿಮಾನಿ ಇರ್ಬೋದು, ಆದರೆ ದುರಾಭಿಮಾನಿಗಳಾಗಬೇಡ್ರಿ. ಬಸವ ತತ್ವ ಕೇವಲ ಬಾಯಿ ಮಾತಿಲ್ಲಿ ಬರೋದಿಲ್ಲ ರೀ. ಬಸವಣ್ಣನ ತತ್ವದ ಮೇಲೆ ಆಚರಣೆ ಮಾಡಬೇಕಾದ್ರೆ ತುಂಬ ಧೈರ್ಯ ಬೇಕು, ಶಕ್ತಿ ಬೇಕು, ತ್ಯಾಗ ಬೇಕು, ಅನುಕಂಪ ಬೇಕು. ನಿಮ್ದು ಯಾವುದಾದ್ರೆ ಯಾವ ತತ್ವದ ಈಗೇನು ಹೋರಾಟ ಮಾಡ್ಕೊಂತವ್ರಿದ್ರಿ ಒಂದರ ಮಠ ತೋರಿಸ್ರಿ ಅಲ್ಲಿ ಬೆಂಕಿ ಇಲ್ಲ, ಜಗಳ ಇಲ್ಲ ಅಂಬೋದು. ಆಸ್ತಿ ಸಲಕ್ಕೆ ನಿಮ್ಮ ಜಗಳ ಅವರಿ, ತತ್ವ ಸಲಕ್ಕೆ ಅಲ್ಲ. ಯಾವುದೋ ಒಂದು ಮಠ ಬಸವ ತತ್ವ ಪ್ರಚಾರ ಮಾಡೋರು ಎದೆ ತಟ್ಟಿ ಹೇಳ್ರಿ ನಮ್ಮ ಮಠದಾಗ ಜಗಳ ಇಲ್ಲ ಅಂತ. ಇಂದಿನ ನಾಳೆಗಂದರೆ ಪರಮಾತ್ಮ ಆಣೆ ಅಂತ ಹೇಳಿದ್ರು, ನೀವು ಇವತ್ತಿನ ಆಸ್ತಿ ಸಲಕ್ಕೆ ನಂದು ನಿಂದು ಅಂತ ಜಗಳ ಆಡ್ತಾ ಇದ್ರಿ, ಬೀದಿಗೆ ಬರ್ತಾ ಇದ್ರಿ, ನಮ್ಮ ಲಿಂಗಾಯತ್ರಿ ಕೊಳ್ಳಿ ಫಾಸಿ ತರ್ತಾ ಇದ್ರಿ. ನೀವು ಇವತ್ತು ಬರೀ ಇದು ಮಾಡಿಕೊಡ್ತೀರಿ, ಬಸವಣ್ಣನ ತತ್ವ ಪ್ರಚಾರ ಮಾಡೋದು. ಎಷ್ಟೋ ಪುಸ್ತಕಗಳಲ್ಲಿ ಇವತ್ತಿಗೆ ಬರ್ತಾರೆ, ಏನು ಮಾಡಿದ್ರಿ ಅವ್ರು ಹೇಳಿದ್ರು ನನ್ನ ಬರೀ ಅಧಿಕಾರದ ಬರ್ತೀನಿ, ಸುಳಿದ್ರು ಕೋರ್ಟ್ದಾಗ ಹೋಗಿ ಮಾಡ್ರಿ ಅಂತ. ಏನೂ ಮಾಡಿಲ್ಲ ನೀವು. ಅಷ್ಟೇ ಅಲ್ಲ, ನನಗೆ ಆಶ್ಚರ್ಯ ಇತ್ತು. ತತ್ವ ಒಂದು ಕಡೆ, ಇದು ಒಂದು ಕಡೆ. ಈಶ್ವರ ಖಂಡ್ರವರು ಅಖಿಲ ಭಾರತೀಯ ವೀರಶೈವ ಮಹಾಸಭೆಯ ಅಧ್ಯಕ್ಷ ಆದರು. ನಮಗೆ ತುಂಬ ಸಂತೋಷ ಆಯಿತು. ಎಲ್ಲರೂ ಕೂಡಿ
ಬಸವ ತತ್ವದವ್ರು ಅದು ಇದು ಎಲ್ಲರೂ ನಾವೆಲ್ಲರೂ ಒಂದಿದ್ದೇವೆ ಅಂತ ಅವ್ರಿಗೆ ಸತ್ಕಾರ ಮಾಡ್ತೀವಿ. ಅಂದರೆ ನಮ್ಮಲ್ಲಿ ಮತಭೇದ ಇಲ್ಲ ಅಂತ ತೋರಿಸ್ಕೊಳ್ತೀವಿ. ಇವತ್ತು ಮತ್ತೆ ವೀರಶೈವರು ಲಿಂಗಾಯತರು ಬೇರೆ ಆಗ್ತಾ ಇದ್ದೀವಿ. ಏನು ಅರ್ಥ ಇದು? ಯಾವಾಗ ವೀರಶೈವರು ಆವಾಗ ಈಗೇನು ಮಠಾಧೀಶರು ಗುಂಪಿನ ಅಧ್ಯಕ್ಷ ಇದ್ದಾರೆ, ನಂದು ಪೂಜ್ಯರಾದಂಥ ಭಾಲ್ಕಿ ಪಟ್ಟದವರು, ಅವರು ಸತ್ಕಾರದಲ್ಲಿದ್ದರು. ಅಖಿಲ ಭಾರತೀಯ ವೀರಶೈವ ಮಹಾಸಭೆ ಅರೆ ವೀರಶೈವರು ಬೇರೆ ಇದ್ದಾಗ ಈಶ್ವರ ಖಂಡ್ರೆಯವ್ರಿಗೆ ಸತ್ಕಾರ ಮಾಡಿದಾಗ ನೀವು ಬರೋದಿದ್ದಿಲ್ಲ. ಅದರಲ್ಲಿ ಸ್ವಾರ್ಥದ ಅವ್ರಿಗೆ ವಿರೋಧ ಕಟ್ಕೊಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಂದರೆ ನಿಮ್ಗೆ ಅನುಕೂಲ ಇದ್ದಂಗೆ வாழ்ತ್ರಿ ಅಂತ ಅರ್ಥ. ಇದನ್ನು ಟೀಕೆ ಅಂತಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಈಗ ಕನೇರಿ ಸ್ವಾಮಿಗೆ ನನಗೆ ಒಂದು ನಯಾ ಪೈಸಾದ ಸಂಬಂಧ ಇಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ, ಈ ಸ್ವಾಮಿಗಳಿಗಿಂತಲೂ 100 ಪಟ್ಟು ಒಳ್ಳೆಯವರು. ಯಾಕೆ? ಸ್ವತಃ ದುಡಿತಾರೆ, ರೈತರ ಬಗ್ಗೆ ಊರಿಗೆ ಹೋಗಿ ಹೇಳ್ತಾರೆ, ಎಚ್ಚರಿಸ್ತಾರೆ. ಹೊಲ ಹೆಂಗೆ ಮಾಡಬೇಕು, ಹೊಲ ಹೆಂಗೆ ಮಾಡಿದ್ರೆ ಆಗ್ತದೆ, ಹೈನುಗಾರಿಕೆ ಹೆಂಗೆ, ರೈತ ಯಾವ ಮುಂದೆ ಬರ್ತಾನೆ, ನಮ್ಮ ಮಕ್ಕಳು ಮುಂದೆ ಹೆಂಗೆ ಬರಬೇಕು, ಇದ್ರ ಪ್ರಚಾರ ಮಾಡ್ತಾರೆ. ಒಬ್ಬರ ಮಠಾಧೀಶರು ಇದ್ದಿದ್ದು ಹೊಲ ಬೇರೆಯವ್ರಿಗೆ ಹಚ್ಕೊಟ್ಟು ಮಾಡ್ದಾಗ ಕೂಡೋರು ಇದ್ರಿ. ಹೊಲ ಮಾಡೋರು ಒಬ್ರಿಬ್ಬರು ಇದ್ದಿರಬೇಕು. ಈಗ ಇತ್ತೀಚೆಗೆ ಸ್ವಲ್ಪ ಭಾತಂಬ್ರಿ ಅಪ್ಪ ಅವರು ಒಂದು ಬಾರಿ ಇಲ್ಲಿ ಅಕ್ಕಮಾದೇವಿ ಕಾಲೇಜ್ದಾಗ ಸಭೆ ಆದಾಗ ಒಂದು ಮಾತಾಡಿರು. ಹಾಗೆ ನೋಡಿದು ಹೊಲ ಮಾಡ್ಲಿತ್ತಾರ, ಮಾವಿನ ಗಿಡ ಅದು ಹಚ್ಚಿ ತೋಟದಾಗ ಕೂತಾರ, ಅದು ಕಾಣಿಸ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ನಡೀತದ ಹೇಗದ ಅದು ಅವರಿಗೆ ಗೊತ್ತು. ನಾನು ಏನಿನ್ನ ಮಠಕ್ಕೆ ಹೋಗಿನಿ, ಅದ್ರ ತೋಟ ನೋಡಿಲ್ಲ. ಆದರೆ ಅವರು ಸ್ವತಃ ತಮ್ಮ ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿಯಿಂದ ದುಡ್ದು ಮಾಡಬೇಕು ಎಂಬುದಿಲ್ಲ. ಬಸವಣ್ಣವ್ರ ಹೆಸರ ಮೇಲೆ ಬೆಳಿಬೇಕೆಂಬುದಾಗ್ತದೆ. ಬೆಳೀರಿ, ಬಸವಣ್ಣವ್ರು ಎಲ್ಲರಿಗೂ ಬೆಳೆಸಿದ್ದಾರೆ, ಬೆಳಿಲಕ್ಕೆ ಬೇಡಿಲ್ಲ. ಆದರೆ ಕನೇರಿ ಸ್ವಾಮಿ ಹಿಂದೂ ಪ್ರಚಾರ ಮಾಡ್ತಾನೆ. ಅರೆ ಮುಸ್ಲಿಂ ಪ್ರಚಾರ ಮಾಡಿದ್ರೆ ನಿಮಗೆ ದುಃಖ ಇಲ್ಲ, ಕ್ರಿಶ್ಚಿಯನ್ ಪ್ರಚಾರ ಮಾಡಿದ್ರೆ ನಿಮಗೆ ದುಃಖ ಇಲ್ಲ, ಹಿಂದೂ ಪ್ರಚಾರ ಮಾಡಿದ್ರೆ ನಿಮಗೆ ಬ್ಯಾನಿ ಬರ್ತದೆ. ಯಾಕೆ? ಅವ್ರು ಏನಾಗ ಪರಿಚಯ ಮಾಡಿ ನೀವು ಮಾಡಬೇಡ್ರಿ. ಅವ್ರು ಮಾಡೋದು ತಪ್ಪದಂತ ನೀವು ಅದಕ್ಕೆ ದೊಡ್ಡ ಸಭೆ ಮಾಡಿರಿ. ಯಾಕಂದರೆ ಅವು ಒಂದು ಮಾಡಿದವ್ರಿಗೆ ಬಗ್ಸೋದು ಏನು ದೊಡ್ಡ ಮಾತಲ್ಲ. ನೀವರ ಭಾಳ ಹೆಚ್ಚಿನ ಮಾಡಿದವ್ರು ಇದ್ರಿ, ಮಾಡಿರಿ. ಅದು ಬಿಟ್ಟು ಊರಿಗೆ ಬರೋದಿಲ್ಲ. ಅದಕ್ಕೆ ಈ ಸರ್ಕಾರನೂ ಹೆಂಗೆ ಒಪ್ತದೆ, ಇಲ್ಲ ಆಡಳಿತ ನಡೆಸೋರು ವಿಚಾರ ಮಾಡ್ತಾರಿಲ್ಲ ಗೊತ್ತಿಲ್ಲ. ಹಾಗಾದ್ರೆ ನಾಳೆ ಮತ್ತವ್ರು ಯಾರ ಬಂದ್ರೆ ನಾವೊಂದು ಅಪ್ಲಿಕೇಶನ್ ಕೊಡ್ತೀನಿ, ಅವ್ರ ಮಠಕ್ಕೆ ಬಂದ್ರೆ ಆಂದೋಲನ ಆಯ್ತದ, ಅವ್ರಿಗೆ ಬೀದರ್ಗೆ ಬಂದ್ರೆ ಅಂದ್ರೆ ಏನು ಹುಡುಗಾಟ್ಕಿನ ಅಡ್ಮಿನಿಸ್ಟ್ರೇಷನ್ ಎದ್ರ ಸಲುವಾಗದ. ಇಂಥದ್ದು ಆಗಬಾರ್ದು, ಇಂಥದ್ದು ಮಾಡೋರಿಗೆ ಮೆಟ್ಟಿ ನಿಲ್ಲಬೇಕು. ಅದಕ್ಕೆ ಪೊಲೀಸ್ ಇರೋದು, ಅದಕ್ಕೆ ಕಾನೂನು ಇರೋದು, ಅದಕ್ಕೆ ನಮ್ಮ ಸಂವಿಧಾನ ಇರೋದು. ಅದನ್ನು ಬಿಟ್ಟು ಅವ್ರಿಗೆ ಬರೇ ಕೊಡೋದಿಲ್ಲ. ಇದು ನಾನು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂದರೆ ಸಂವಿಧಾನದತ್ವಾಗಿ ನನಗೆ ಆ ಸ್ವಾತಂತ್ರ್ಯ ಕೊಡ್ತಾರೆ. ಭಾರತ ನಾಗರಿಕ ಎಲ್ಲಾದರೂ ಹೋಗ್ಬೋದು, ತನ್ನ ವಿಚಾರ ಮಂಡಿಸ್ಬೋದು, ಹೇಳ್ಬೋದು. ಅದು ಒಪ್ಪಿಲ್ಲ ಅಂದರೆ ಬಿಡಿ. ಒಬ್ಬ ದೊಡ್ಡ ದಾರ್ಶನಿಕವನ್ನು ಮಾತು ಹೇಳ್ತಾರೆ, ಸ್ವಲ್ಪ ತಾವು ದಯಮಾಡಿ ಕೇಳಬೇಕು. ಅವರು ಹೇಳ್ತಾರೆ, ನನ್ನ ವಿರೋಧಿ ಇದ್ದವನು ಏನು ಹೇಳ್ತಾ ಇದ್ದಾನೋ ಅವನು ಒಂದು ಅಕ್ಷರ ಸಹಿತ ನಾನು ಒಪ್ಪೋದಿಲ್ಲ. ಆದರೆ ಅವನು ಹೇಳುವ ಅಧಿಕಾರಿ ಯಾರಾದರೂ ಮೊಟಕುಗಳಿದ್ರೆ ಅದು ನಾನು ಸಹನ ಮಾಡೋದಿಲ್ಲ ಅಂತ. ಅವ ಹೇಳೋದು ನಾವು ಒಪ್ಪೋದಿಲ್ಲ, ಒಂದು ಅಕ್ಷರ ಒಪ್ಪೋದಿಲ್ಲ. ಆದರೆ ಅವನಿಗೇನು ಹೇಳೋ ಅಧಿಕಾರದ, ವಿರೋಧ ಮಾಡೋ ಅಧಿಕಾರದ, ಅದನ್ನು ಯಾರಾದರೂ ಮೊಟಕುಗಳಿದ್ರೆ ಅದು ನಾನು ಸಹಿಸೋದಿಲ್ಲ ಅಂತ ಒಬ್ಬ ದಾರ್ಶನಿಕರು ಹೇಳ್ತಾರೆ. ಅಂದರೆ ನೀವು ಕನೇರಿ ಸ್ವಾಮಿ ಏನು ಹೇಳ್ತಾರೆ ಅದು ಒಪ್ಪಬೇಡ್ರಿ. ಆದರೆ ಅವ್ರು ಹೇಳೋ ಅಧಿಕಾರ ಮೊಟಕುಗೊಳಿಸೋದು ಅಧಿಕಾರ ನಿಮಗಿಲ್ಲ, ಯಾವ ಅಧಿಕಾರಿಗಳಿಗೂ ಇಲ್ಲ. ಅಲ್ಲಿ ಏನಾದರೂ ತಪ್ಪದ ಅಂತ ಹೇಳಿದ್ರೆ ನೀವು ಅದಕ್ಕೆ ವ್ಯವಸ್ಥೆ ಮಾಡಿರಿ. ಕಾಶ್ಮೀರದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಪೊಲೀಸ್ ವ್ಯವಸ್ಥೆ ಆಗ್ತದೆ, ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ವಾ? ಮಿಲಿಟ್ರಿ ತರ್ತೀರಿ, ಪೊಲೀಸ್ ತರ್ತೀರಿ, ಮಾಡಿರಿ. ಆದರೆ ಅದು ಯಾರು ಮಾಡಬೇಕು ಅನ್ನೋದಕ್ಕೆ ಒಂದು ಅಕ್ಷರ ಬರೆದು ನಿಮಗೆ ನಾವು ಇಲ್ಲಿ ಗದ್ದಲಾಗ ಹಂಗೆ ಸಂಶಯ ಅದ, ಅದಕ್ಕೆ ನೀವು ಬರ್ಕೊಡೋದಿಲ್ಲ ಅಂತ ಒಬ್ಬ ತಾಲೂಕಾ ಮ್ಯಾಜಿಸ್ಟ್ರೇಟ್ ಬರೀತಾರಂದರೆ ಆಶ್ಚರ್ಯ ಆಗ್ತದೆ. ಅವ್ರು ತಾಲೂಕಾ ಮ್ಯಾಜಿಸ್ಟ್ರೇಟ್ ಯಾವ ರೀತಿ ಮಾಡ್ತಾರೋ ನನಗೆ ಆಶ್ಚರ್ಯ ಆಗ್ತದೆ. ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೋದ್ರೆ ಅಡ್ಮಿನಿಸ್ಟ್ರೇಷನ್ ಅದಕ್ಕೆ ಬೇಕ್ರಿ. ತಾನೇ ಶಾಂತವಾಗಿದ್ದಾಗ ತಾನೇ ನಡೀತದೆ. ಇಂಥದ್ದು ಏನೂ ನಡಿಬಾರ್ದು, ಗದ್ದಲ ಆಗಬಾರ್ದು, ಆದರೆ ಸಂವಿಧಾನ ಧಕ್ಕೆ ಬರಬಾರ್ದು ಅಂತೇಳಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಇದ್ದಿದ್ದು. ಅದನ್ನು ಬಿಟ್ಟು ಈ ರೀತಿ ಮಾಡೋದು ಸರಿಯಲ್ಲ. ನಾನು ಹೇಳೋದಿಷ್ಟೇ, ಬಸವ ತತ್ವ ಪ್ರಚಾರ ಮಾಡಿರಿ,
ಬಸವ ತತ್ವದ ಅಭಿಮಾನಿಗಳಾಗ್ರಿ, ದುರಾಭಿಮಾನಿಗಳೇ ಆಗೋದು ಬೇಡ. ಅವರು ಕನೇರಿ ಸ್ವಾಮಿ ಏನು ಹೇಳ್ಯಾರ ನಾನೇನು ಕೇಳಿಲ್ಲ, ಏನು ಹೇಳ್ತಾರ ನನಗದು ಬೇಕಾಗಿಲ್ಲ. ಆದರೆ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಕೋರ್ಟಿಗೆ ಹಾಕ್ರಿ. ಇವತ್ತು ದೊಡ್ಡ ದೊಡ್ಡ ಮಂತ್ರಿಗಳ ಮೇಲೆ ಕಟ್ಲೆಗಳಾಗ್ತಾವೆ, ಮಾನಹಾನಿಗಳಾಗ್ತಾವೆ. ಯಾರಾದರೂ ಮಾನಹಾನಿ ಆಗಿದ್ರೆ ಅವ್ರ ಮಾನಹಾನಿ ಕಟ್ಲೆ ಹಾಕ್ರಿ. ಆದರೆ ಅವ್ರಿಗೆ ಬರ್ಕೊಡೋದಿಲ್ಲ ಅಲ್ಲಕ್ಕ ಯಾರಿಗೂ ಅಧಿಕಾರ ಇಲ್ಲ. ಬರಬೇಡ್ರಿ ಅಂತ ಹೇಳಕ್ಕ ಯಾವ ಆಡಳಿತಕ್ಕೂ ಅಧಿಕಾರ ಇಲ್ಲ. ಅವ್ರ ಕೈ ಮೀರಿ ಹೋಗಪ್ಲೆ ಅದ. ಯಾರೋ ಹೋಗು ಹೊರಗಿನವ್ರು ಬಂದು ದುಷ್ಕರ್ಮಿಗಳು ಬಂದು ಇಲ್ಲಿ ಸೇರ್ಲತ್ತಾರ, ಅದಕ್ಕೆ ನಾವು ಇಲ್ಲಿ ಕರ್ಫ್ಯೂ ಮಾಡಿದ್ದೇವೆ ಅಂತ ಹೇಳಿದ್ರೆ ಆ ಮಾತು ಬೇರೆ. ಆದರೆ ಅವರು ಒಬ್ಬರು ಮಠಾಧೀಶರಿದ್ದಾರೆ, ಅವರು ಒಳ್ಳೆ ರೀತಿಯಿಂದ ರೈತರ ಬಗ್ಗೆ ಹೋರಾಡ್ತಾರೆ, ರೈತರ ಬಗ್ಗೆ ಕೆಲಸ ಮಾಡ್ತಾರೆ. ಅಷ್ಟೆಲ್ಲ ರೈತರಂತೆ ದುಡಿತಾರೆ. ಅವರಿಂದ ಒಂದು ಸಂಘಟನೆ ಅದ, ಅಲ್ಲಿಂದು ಬಸವ ತತ್ವ ಪ್ರಚಾರಕರು ಯಾವುದೇ ಊರಿಗೆ ಹೋದ್ರೆ ಅವ್ರಿಗೂ ಆ ರೀತಿ ಮಾಡ್ಲಿಕ್ಕೆ ಬರ್ತದೆ, ಇವ್ರಿಗೆ ನಾವು ಬರ್ಕೊಡಲ್ಲ ಅಲ್ಲಕ್ಕೆ. ಆದರೆ ಇಬ್ಬರದು ತಪ್ತದ, ಅವರಿಬ್ಬರು ದಾರಿ ಬಿಟ್ಟಂಗೆ ಆಗ್ತದೆ. ಅದಕ್ಕೆ ದಯಮಾಡಿ ಈ ಸಮಸ್ಯೆ ಮಾಡಿ ಜಾಗೃತವಾಗಿರ್ತಕ್ಕಂಥ ಒಂದು ಈ ಲಿಂಗವಂತ ಸಮಾಜವನ್ನು ಹಾಳು ಮಾಡಬೇಡ್ರಿ. ಈ ಸಮಾಜ ಏನು ಉಚ್ಚ ಶ್ರೇಣಿಯ ಸಮಾಜ ಇದೆ, ವಿಚಾರವಂತ ಸಮಾಜ ಇದೆ, ಇಲ್ಲಿ ಬುದ್ಧಿಜೀವಿಗಳಿದ್ದಾರೆ. ಅಂಥವ್ರನ್ನು ಕೆಟ್ಟ ಹೆಸರು ಸಮಾಜ ಮುಂದೆ ಬರುತ್ತೆ ಮಾಡಬಾರ್ದು. ಈ ವಿಷಯ ನನಗೆ ಭಾಳ ದಿವಸದಿಂದ ಪರ ವಿರೋಧಗಳು ಬರ್ತಾ ಇದ್ದಿದ್ದು ಕೇಳಿಸೀನಿ. ಆದರೆ ಇವಾಗ ಅತಿರೇಕಕ್ಕೆ ಹೋಗ್ತಾ ಇದ್ದಂಗೆ ಆಗ್ತಾಯಿದೆ. ಅದಾಗ ರಾಜಕಾರಣಿಗಳು ಸೇರ್ತಾ ಇದ್ದಾರೆ, ಶ್ರೀಮಂತರು ಸೇರ್ತಾ ಇದ್ದಾರೆ, ಮಠಾಧೀಶರು ಸೇರ್ತಾ ಇದ್ದಾರೆ, ಕೆಲವು ಸ್ವಾರ್ಥಿಗಳು ಸೇರ್ತಾ ಇದ್ದಾರೆ. ಅದು ಆಗಿ ಈ ರೀತಿದಾಗ್ತಾಯಿದೆ. ಆದರೆ ಮೊಟ್ಟ ಮೊದಲು ನಿಮ್ಮ ಮಠಗಳಲ್ಲಿ ಏನು ಆಸ್ತಿ ಜಗಳಗಳಿವೆ ಅವು ಮುಗಿಸ್ಕೊಳ್ರಿ. ಒಂದು ಧ್ವಜ ಇರಲಿ, ನಮ್ದು ಇದು ವೀರಶೈವದದು, ಲಿಂಗಾಯತರದು, ಬಸವಣ್ಣದದು, ಇದು ಒಂದು ಎಲ್ಲ ಲಿಂಗ ಕಟ್ಕೊಂಡು ಇದೊಂದು ಧ್ವಜ ಎಂಬುದನ್ನು ಮಾಡಿರಿ. ಆ ತತ್ವನ ಪ್ರಚಾರ ಮಾಡೋ ಕೆಲಸ ಮಾಡಿರಿ. ನೀವು ಬಸವಣ್ಣವರನ್ನು ಲೇಬಲ್ ಹಚ್ಕೊಂಡು ವ್ಯಾಪಾರ ಮಾಡೋದು ಕಡಿಮೆ ಮಾಡಿರಿ. ಅದರಿಂದ ಸಮಾಜದ ಬೆಳೀತದೆ. ಬಸವಣ್ಣವ್ರು ಬೆಳೆಯಬೇಕಾಗಿಲ್ಲ, ಅವ್ರು ಬೆಳೆದು ಎಂದೋ ಹೋಗ್ಯಾರ. ಆದರೆ ಅವ್ರ ತತ್ವಕ್ಕೆ ಚ್ಯುತಿ ಬರಲಾರ್ದಂಗೆ ಮುಂದೆ ಹೋಗೋ ಮಕ್ಕಳಿಗೆ ಒಂದು ಆದರ್ಶವಾಗಿರಲಿ. ಇವತ್ತು ಮಕ್ಕಳಿಗೆ ನಾವು ಪಾಠ ಹೇಳಬೇಕಾದ್ರೆ ತುಂಬ ಆಶ್ಚರ್ಯ ಆಯ್ತದೆ. ಇಂದಿನ ನಾಳೆಗೆ ಬೇಡ ಅಂತ ಬಸವಣ್ಣವ್ರು ಹೇಳಿದ್ರು, ಈ ಹೇಳೋರಿಗೆಲ್ಲ ಇಷ್ಟು ಆಸ್ತಿ ಅದಲ್ಲ ರೀ ಅಪ್ಪ ಅವರೇ ಹ್ಯಾಂಗೆ ಮಾಡಬೇಕು ಅಂತ ಎಷ್ಟೋ ಜನರು ನಮಗೆ ಕೇಳ್ತಾರೆ. ಏನು ರೀ ಒಂದು ಕಡೆ ಪ್ರಚಾರ ಬಸವಣ್ಣವ್ರ ವಚನ ಈ ರೀತಿ ಹೇಳ್ತೀರಿ, ಅವ್ರದ್ದೇ ಆಸ್ತಿ ಇಷ್ಟು ಕಂಡಪಟ್ಟಿ ಅದ, ಇಂದಿನ ನಾಳೆಗಂದ್ರೆ ಆಣಿ ಅಂತ ಹೇಳಿದ್ರು, ಇವ್ರಿಗೆ ಇಲ್ಲಿ ಅನ್ನೋದು ಆಣಿ ಅಂತ ಕೇಳ್ತಾರೆ. ಏನು ಉತ್ತರ ಕೊಡ್ಲಿಕ್ಕಾಗ್ತದೆ? ಅದಕ್ಕೆ ವ್ಯಾಪಾರ ಮಾಡೋದು, ಸ್ವಾಮಿಗಳು ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ದೊಡ್ಡ ವ್ಯಾಪಾರ ಮಾಡಿರಿ, ಬಸವಣ್ಣನ ಹೆಸರು ಮೇಲೆ, ಲಿಂಗಾಯತರ ಹೆಸರು ಮೇಲೆ, ಮಠದ ಹೆಸರು ಮೇಲೆ ಮಾಡಬೇಡ್ರಿ. ನೀವು ಬೇರೆ ಉದ್ಯೋಗಿಗಳಪ್ಪಲೆ ನೀವು ಒಬ್ಬರು ಉದ್ಯಮಿಯಾಗಿ ವ್ಯವಹಾರ ಮಾಡಿರಿ, ತತ್ವ ಅದಕ್ಕೆ ಸೇರಿಸ್ಬೇಡ್ರಿ ಅಂತ ನಾನು ಹೇಳ್ತೀನಿ. ಇನ್ನೂ ಬಹಳಷ್ಟು ಹೇಳಬೇಕು, ಆದರೆ ಇಷ್ಟರ ಮಟ್ಟಿಗೆ ಸಾಕು. ನೀವೆಲ್ಲ ತಿಳಿದವರಿದ್ರಿ, ಬುದ್ಧಿವಂತರಿದ್ರಿ, ಸೂಕ್ಷ್ಮದರ್ಶಿಗಳಿದ್ರಿ, ಸಮಾಜಕ್ಕಾಗಿ ನಿಮಗೆ ಕಳಕಳಿ ಅದ ಎಂಬ ಭಾವನೆ ಜನರಲ್ಲಿ ಅದ. ನಿಮ್ಮಲ್ಲಿ ಅದನೋ ಇಲ್ಲೋ ಅದು ಜನರು ತಿಳಿತಾರೆ, ಇವರು ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕರಿದ್ದಾರಂತ. ಅದನ್ನು ಕಾಪಾಡಿಕೊಳ್ಳ್ರಿ ಅಂಥೇಳಿ ಭಾರತದ ಎಲ್ಲ ದಾರ್ಶನಿಕರಿಗೆ, ಮಹಾತ್ಮರಿಗೆ, ಪುಣ್ಯ ಪುರುಷರಿಗೆ, ಯೋಗಿಗಳಿಗೆ, ಮಠಾಧೀಶರಿಗೆ ಶರಣು ಶರಣಾರ್ಥಿ. ಒಂದೇ ಮಾತು.